ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಯ್ಯಾಲೆ ಒಂಥರ ಸುಖ, ದೊಡ್ಡವ್ರ ಪಾಲ್ಗೆ ತರ ತೊಟ್ಲಿದ್ದ ಹಾಗೆ. ಎಲ್ಲರ ಮನಲ್ಲೂ ಕಂಪಲ್ಸರಿ ಇರಲೇಬೇಕು. ಈ ವಯಸ್ಸಲ್ಲಿ ತೊಟ್ಲಲ್ಲಂತೂ ಮಲ್ಗಕ್ಕಾಗಲ್ಲ. ಅಟ್ಲೀಸ್ಟ್ ಈ ಸುಖನಾದ್ರೂ ಕಾಂಪನ್ಸೇಟ್ ಆಗುತ್ತೆ. ಹೌದಲ್ಲ, ನನ್ಗೆ ಯೋಚನೆ ಬಂದಿಲ್ಲ. ಉಯ್ಯಾಲೆ ತೊಟ್ಲು ಫೀಲ್ ಕೊಡುತ್ತೆ. ಈ ಉಯ್ಯಾಲೆ ಅನ್ನೋ ಪದನೇ ಎಷ್ಟು ಮುದ್ದಾಗಿದೆ ಅಲ್ವಾ? ಉಯ್ಯಾಲೆ ತರಾನೇ ಇದೆ. ಗುಡ್ ನೈಟ್ ಅಣ್ಣ. ಏ ಅಶೋ, ನಿಂತ್ಕೋಪುಟ್ಟಿ, ಊಟ ಆಯ್ತಾ? ಏ ಅರುಣ್ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದ. ಹೇಗಿದ್ರು ಆಫೀಸಿಂದ ಬೇಗ ಬಂದಿದ್ದೀನಿ. ಅವ್ನು ಫ್ರೀ ಇದ್ರೆ ಕರಿ, ಮಾತಾಡೋಣ. ಅಣ್ಣ ಅವ್ರು ಬಿಸ್ನೆಸ್ ಕಾಲಲ್ಲಿ ಬ್ಯುಸಿ ಇದ್ದಾರೆ, ನಾಳೆ ಮಾತಾಡಿದ್ರೆ ಆಯ್ತು ಬಿಡು. ಯಾಕೆ, ಏನಾಯ್ತು ಅವಳಿಗೆ? ಮನೇಲೇನಾದ್ರೂ ಗಲಾಟೆ ಆಯ್ತಾ? ಅದು ನಾನು ಚೆಕ್ ಕೊಡೋಕೆ ಹೋಗಿದ್ದೆ, ಆದರೆ ಅವಳು ತಗೊಳ್ಳಿಲ್ಲ. ಹೌದಾ? ಯಾಕೆ? ನಾನು ಅರುಣ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅವನು ಟೈಮ್ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳ? ಅಮ್ಮನ ವಿಚಾರಿಸ್ತೀನಿ ರೀ, ಗೊತ್ತಾಗತ್ತೆ. ಅಮ್ಮ ಆಗೋದು. ಅಶ್ವಿನಿಗೆ ಏನಾದರೂ ಸಮಸ್ಯೆ ಆಗಿದೆಯಾ? ಅದು ಅದೇನಿಲ್ಲ ಗೌತಮ್, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಮ್ಮ, ಸುಮ್ಮನೆ ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತೀರಾ? ಎಲ್ಲ ಬೇಕಾ ಏನು ಅಂತ ಹೇಳಿ, ಪರವಾಗಿಲ್ಲ. ಅದು ಗೌತಮ್, ಅಶ್ವಿನಿ ಬೆಳಗ್ಗೆ ನಿನ್ನ ಹತ್ರ ದುಡ್ಡು ಕೇಳಿದ್ಲಾ? ಹಾಂ, ಕೇಳಿದ್ದು. ಭೂಮಿಕಾಗೆ ಚೆಕ್ ಕೊಡಿ ಅಂತ ಹೇಳಿದ್ನಲ್ಲ, ಕೊಟ್ಟಿಲ್ವಾ ಇನ್ನು? ಕೊಟ್ಟಿದ್ಲು, ಆದರೆ ಅದೇನೋ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ನೀನು ಅಶ್ವಿನಿ ಹತ್ರ ಕೇಳು. ಅಮ್ಮ, ಏನು ಅಂತ ಹೇಳಿ, ಪರವಾಗಿಲ್ಲ. ಅಲ್ಲ, ಎಕ್ಸಾಕ್ಟಾಗಿ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ ಗೌತಮ್. ನಾನು ಅಶ್ವಿನಿಗೆ ಫೋನ್ ಮಾಡ್ತೀನಿ, ನೀನು ಮಾತಾಡು. ಹಾಂ ಹಾಂ, ಅಶ್ವಿನಿ ರೂಮಿಗೆ ಬಾಮ್ಮ, ಬರ್ತಿದ್ದಾಳೆ. ಹಾಂ ಪುಟ, ಯಾಕೆ ಒಂಥರ ಇದೆಯಾ? ಹಾಂ, ಏನಾಯ್ತು ಹೇಳು. ಅಣ್ಣ, ಅದು ಬೆಳಗ್ಗೆ ನಿನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ದೆ ಅಲ್ವಾ? ನೀನು ಅದಕ್ಕೆ ಹತ್ರ ಚೆಕ್ಕಿಸ್ಕೊ ಅಂತ ಹೇಳಿದೆ. ಆದರೆ ಅತ್ತಿಗೆಗೆ ಹೋಗಿ ಕೇಳಿದ್ರೆ ಯಾಕೆ ಏನು ಅಂತ ಕ್ವೆಶನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಈ ಥರ ಸಿಚುವೇಶನ್ನ ಫೇಸ್ ಮಾಡಿಲ್ಲ ಅಣ್ಣ. ನನಗಾಗಿರಲಿ ಅಥವಾ ಈ ಮನೇಲಿ ಯಾರಿಗೇ ಆಗಿರಲಿ, ಅಮ್ಮ ಮತ್ತು ನೀನು ದುಡ್ಡು ಬೇಕು ಅಂದಾಗಲೆಲ್ಲ ಯಾವತ್ತೂ ಕ್ವೆಶನ್ನೇ ಮಾಡಿಲ್ಲ. ಎಷ್ಟು ಬೇಕು ಅಂತ ಕೇಳಿದ್ದೀರ ಅಷ್ಟೇ. ಆದರೆ ಇವತ್ತು ಅತ್ತಿಗೆ ಯಾಕೆ ಎಷ್ಟು ಅಂತ ಕೇಳಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು. ಆದರೆ ಇದರಲ್ಲಿ ಅತ್ತಿಗೆದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಅತ್ತಿಗೆ ಈ ಮನೆ ಯಜಮಾನಿ ಆದಮೇಲೆ ಲೆಕ್ಕ ಕೇಳೋದು ಅವ್ರ ರೈಟ್ಸ್ ಅಣ್ಣ. ಆದರೆ ಲೆಕ್ಕ ಹೇಳ್ದಿದ್ದು ನನ್ನ ತಪ್ಪು. ಐ ಆಮ್ ರಿಯಲಿ ಸಾರಿ ಅಣ್ಣ. ಅಶ್ವಿನಿ, ಸಮಾಧಾನ ಮಾಡ್ಕೊ. ನೋಡು, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ನಿಜ ಹೇಳ್ಬೇಕಂದ್ರೆ ನಿಮ್ದು ಯಾರ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಾನು ನಿಮ್ಮನ್ನೆಲ್ಲ ಸುಖದಲ್ಲಿ ಬೆಳೆಸಿ ತಪ್ಪು ಮಾಡಿಬಿಟ್ಟೆ ಅಶ್ವಿನಿ. ಇಲ್ಲ ಅಮ್ಮ, ಇದ್ರಲ್ಲಿ ನಿಂದೇನು ತಪ್ಪಿದೆ? ಎಲ್ಲ ನಂದೇ ತಪ್ಪು. ನಾನು ಅದಕ್ಕೆ ಹತ್ರ ದುಡ್ಡು ಕೇಳಬಾರ್ದಿತ್ತು, ಕೇಳೇ ದೊಡ್ಡ ತಪ್ಪು ಮಾಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.